ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯದಲ್ಲಿ ಅವಕಾಶ ಇದೆ. ಅದರಲ್ಲಿ ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ನೀವು ಅವ್ರು ಹೇಳಿದ್ರು ಅಂತ ಹೇಳಿ. ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂಥದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ಶಾಸಕರಿಗೆ ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು, ಇದೊಂದೇ ಅವಕಾಶ. ಮತ್ತೆ ಬೇರೆ 69 ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಕ್ ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡ್ರಿ. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ರಿ ದಯವಿಟ್ಟು. ಅವಕಾಶ ಇದೆ. ಬೇರೆ ಯಾವ್ದಲ್ಲ, 1 ಅಥವಾ 2 ಸ್ಟಾರ್ ಆಯ್ತು. ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಆಯ್ತು ಲಿಮಿಟ್ ಮಾಡ್ಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು ನೋಡ್ತೇವ್ರೆ. ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರಲ್ಲ, ಹೇಳಿದ್ರಲ್ಲ. ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಎಲ್ಲ ಜೂನಿಯರ್ಗಳು ಯಾವ ಹೊಸ MLAಗೆ ಮಾತಾಡೋಕೆ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 1-5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರೋ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ, ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮಗೆ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ, ಹೇಳಿನ ಅಧ್ಯಕ್ಷರೇ ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್ ಈಗ ನಾನು ಕೂಡ ನಿಮ್ಮಾಗೆ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು, ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಹೊತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂತ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ್ಥ ಉತ್ತರ ಬರುವುದಿಲ್ಲ, ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSCಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ. ಇದರಲ್ಲಿ ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ಇಡೀ ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು. ಈಗ ಅದಮ್ಮ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ಕ್ವಶನ್ ಅವರ್ ಅಲ್ಲ, ಪ್ರಶ್ನೋತ್ತರ
ಒಂದು ನಿಮಿಷ. ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತಿನ ಕ್ವಶನ್ಗಳನ್ನ ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವ್ದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಓಕೆ, ಅಜಯ್ ಧರಮ್ ಸಿಂಗ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಆದರೆ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ, ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ ನೀರು. ಅಲ್ಲಿ ಹರಿದು ಬಂದ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕು ಸುಮಾರು 90 ಹಳ್ಳಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಹ ಏನಾಗಿದೆ, ಅಲ್ಲಿ ಹೊನ್ನಾಳು, ಹೋತಿನ್ಮಡು, ರಾಂಪೂರು, ಬಿರಾಳ್ಕೆ, ಬಿರಾಳ್ಬಿ, ಮಲ್ಲಾಕೆ, ಮಲ್ಲಾಬಿ ಇನ್ನಿತರ ಹಳ್ಳಿಯಲ್ಲಿ ಎಲ್ಲ ಕಡೆ ರೈತರ ಒಂದು ಬೆಳೆ ನಾಶ ಆಗಿದೆ, ಮನೆಗಳು ಮುಳುಗಡೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹಾಗೂ ಕಂದಾಯ ಸಚಿವರು ಕಲಬುರಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಸ್ವಲ್ಪ ಒಂದು ಪರಿಹಾರವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಆದರೆ ಅದರ ಜೊತೆಯಾಗಿ ಸುಮಾರು ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೆಲಸವು ಹಿಂದಿನ ವರ್ಷನೇ ಆಗ್ಬೇಕಾಗಿತ್ತು. ಅದ ನಂತರ ಈ ಒಂದು 18/10/2025 ಒಂದು RK ಜಯಗೋಪಾಲ್ ಅವರ ಒಂದು ಸದಸ್ಯರು ಅವರು ಕೂಡ ಒಂದು ಸಮಿತಿ ಪರಿವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೂಡ ನೀಡಿದ್ದಾರೆ. ಆದರೆ ಇದು ಕೆಲಸ ಬೇಗನೆ ಕೆಲಸ ಪ್ರಾರಂಭ ಆಗಬೇಕು ಸರ್, ಈ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ. ಅಧ್ಯಕ್ಷರೇ, ಇದು 18ರಲ್ಲಿ ಪ್ರಾರಂಭವಂತ ಸೇತುವೆ 3 ವರ್ಷಗಳಲ್ಲಿ ಇದು ಮುಗಿಬೇಕಾಗಿತ್ತು. ಆದರೆ ಬೇರೆ ಬೇರೆ ಕೋವಿಡ್ ಇರ್ಬೋದು, ಆಮೇಲೆ ಅವ್ರು ಹೇಳಿದಂಗೆ ಗರ್ಡರ್ ಕೊಚ್ಚಿಕೊಂಡಂಥ ವಿಷಯ ಇರ್ಬೋದು, ಮತ್ತು 19ರಲ್ಲಿ ಪ್ರವಾಹ ಬಂದ ಕಾರಣ ಇಲ್ಲಿವರೆಗೆ ಇದು ಬಂದಿದ್ದೆ. ಕಳೆದ ಡಿಸೆಂಬರ್ನಲ್ಲೇ ಮುಗಿಸಬೇಕಾಗಿತ್ತು, ಆದರೂ ಕೂಡ ಮತ್ತೆ 1 ವರ್ಷ ಡಿಲೇ ಆಗಿದೆ. ಅವರಿಗೆ ಅಂತಿಮವಾಗಿ ಬರುವ ಡಿಸೆಂಬರ್ 26ಕ್ಕೆ ಈ ಬ್ರಿಡ್ಜನ್ನು ನಾವು ಸಾರ್ವಜನಿಕವಾಗಿ ಮಾಡಿಕೊಡ್ತೇವೆ ಅಂತ ಈಗಾಗಲೇ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅವಶ್ಯ ಬಿದ್ದರೆ ನಾನೇ ಅಲ್ಲಿ ಬಂದ ಇದನ್ನು ಒಂದ್ಸಲ ವಿಸಿಟ್ ಮಾಡ್ತೀವಿ, ತಮ್ಮ ಜೊತೆ ಸಭೆ ಕೂಡ ಮಾಡ್ತೀವಿ ಸದಸ್ಯರಿಗೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2 ಬ್ರಿಡ್ಜ್ಗಳು ಅವರು ಕೂಡ ಮೊನ್ನೆ ಡಿಸೆಂಬರ್ 23ನೇ ತಾರೀಕಿಗೆ ಇರ್ತಕ್ಕಂಥ ನರ್ಬೋಳಿ ಚಾಮನೂರು ಬ್ರಿಡ್ಜ್ ಹಾಗೂ ಹೊನ್ನಾಳು ತೆನ್ನೂರು ಬ್ರಿಡ್ಜ್ ಈ ವರ್ಷ 2 ಕೂಡ ಯಾವ ಕಾರಣಕ್ಕೂ ಪೂರ್ಣಗೊಂಡಬೇಕಂತ ಹೇಳಿದಾರಲ್ಲ, ಬಂದು ನೋಡಿ ಮಾಡಿಕೊಡ್ತೇನೆ ಅಂತ ಹೇಳಿ. ಖಂಡಿತವಾಗಿ ಅದನ್ನು ಕೂಡ ಇನ್ನೊಂದು ಹೇಳಿದ್ರಲ್ಲ, ಇನ್ನೊಂದು CRF ದಲ್ಲಿ ಅದು ಕೊಟ್ಟಿದ್ದೀವಿ ದುಡ್ಡು, ಅದನ್ನು ಕೂಡ ಮುಗಿಸೋದ ಪ್ರಯತ್ನ ಮಾಡ್ತೀವಿ. ಅಲ್ಲ, ಮುಂದೆ ಇರ್ತಕ್ಕಂಥ 6 ತಿಂಗಳಲ್ಲಿ
ಕಂಪ್ಲೀಟ್ ಆದರೆ ತಮ್ಮ ಮುಖಾಂತರ ಜಯತ್ ಅದು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಯಚಂದ್ರ ಟಿಬಿ. ಸೇಂದಿವನ ಭೂಮಿ ಮಂಜೂರಾತಿ ಬಗ್ಗೆ ಕಂದಾಯ ಸಚಿವರಲ್ಲಿ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ಬಹುಶಃ ಇದು ಸರ್ಕಾರದ ಗಮನದಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸೇಂದಿವನ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ವಿಶೇಷವಾಗಿ 3 ತಾಲೂಕುಗಳಲ್ಲಿ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತು ಸಿರಾ. ಆ ಭಾಗದಲ್ಲಿ ನಾನು ಕೂಡ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾನೇ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 1,24,000 ಎಕರೆ ಸೇಂದಿವನಕ್ಕೆ ಸೇರಿದಂಥ ಜಮೀನನ್ನು ಕಂದಾಯ ಇಲಾಖೆ ವರ್ಗಾವಣೆ ಮಾಡಿದೆ. ಆದರೆ ದುರದೃಷ್ಟ ಅಂದರೆ ವರ್ಗಾವಣೆ ಮಾಡಿ ಆದೇಶ ಆಗಿ 2001ರಲ್ಲಿ ಆದೇಶ ಆದರೂ ಕೂಡ ಇವತ್ತಿನವರೆಗೂ ಕೂಡ ಸೇಂದಿವನ ಅಂತಲೇ ಬರ್ತಾ ಇದೆ. ಸೇಂದಿವನದ ಜೊತೆಗೆ ಸರ್ಕಾರಿ ಆದೇಶ ಆಗಿದೆ, ಭೂ ಮಂಜೂರಾತಿಯನ್ನು ಮಾಡಬೇಕು ಅಂತೇಳಿ. ಮಾಡೋಕ್ಕೆ 21 ವರ್ಷದಿಂದ ನಾನು ಬಹುಶಃ ಭಾಳ ವರ್ಷಗಳ ಕಾಲ ಶಾಸಕನಾಗಿದ್ದೆ. ಆ ಭಾಗದಲ್ಲಿ ಎಲ್ಲ ಸುಮಾರು 1000 ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಣಿನಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಮಂಜೂರಾತಿಯನ್ನು ಮಾಡ್ತಾ ಇಲ್ಲ. ಇದರಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ ಇದು ಫಾರಂ 50, 53, 57 ಅರ್ಜಿಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಡಿಸ್ಪೋಸ್ ಆಗಿದೆ, ಕೆಲವು ಡಿಸ್ಪೋಸ್ ಆಗಿಲ್ಲ. 1000 ಅರ್ಜಿಗಳು ಇನ್ನೂ ಬಾಕಿ ಇರಬೇಕಾದಾಗ ಅದಕ್ಕೊಂದು ಸೂಕ್ತತೆಯ ಪರಿಶೀಲಿಸಲು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಾರೆ. ಅಲ್ಲ, 50, 53, 57 ಕ್ಯಾನ್ ಯು ಟೇಕ್ ಅವರ್ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್? ಏನಿದೆ ಈ ಥರ ಉತ್ತರಗಳು ಕೊಡೋದ್ರಾಗ ಅರ್ಥ ಇಲ್ಲ. ದಯಮಾಡಿ ನಾನು ಹೇಳೋದು 50, 53, 57 ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅನ್ನ ಡಿಸ್ಪೋಸ್ ಮಾಡೋದಕ್ಕೆ ಕಳೆದ 2.5 ವರ್ಷದಿಂದ ನಾನು ಒಂದೇ ಒಂದು ಅಪ್ಲಿಕೇಶನ್ ನಾವು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತ, ಸರ್ಕಾರಕ್ಕೆ ಕಾಗದ ಬರೆದಿದ್ದೀವಿ, ಸರ್ಕಾರದಿಂದ ಉತ್ತರ ಬರಬೇಕು, ಸರ್ಕಾರದಿಂದ ಬಂದ ಮೇಲೆ ಮಾಡ್ತೀವಿ ಅಂತೇಳಿ. ಏನು ಕೇಳಿ ನಡೀತಾ ಇರ್ತಕ್ಕಂಥದ್ದು? ಒಂದೇ ಒಂದು ಅರ್ಜಿಯಲ್ಲಿ 20 ವರ್ಷ ಆದರೂ ಕೂಡ ಇನ್ನೊಂದು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಸಚಿವರು. ಇವತ್ತು ಅವ್ರಿಗೆ ಸೂಚನೆ ಕೊಡಿ, ಇವತ್ತು ನೀವು ಸಮಿತಿಯಲ್ಲಿ ಏನಾರ ಮಾಡಿ ವರದಿ ಕೊಡಿ. ಆದ್ರೆ ಆದಷ್ಟು ಬೇಗ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ, ಒಂದು ನಿಮಿಷ ಉತ್ತರ ಕೊಡುವಾಗ ಸಚಿವರು ನಮಗೆ ಈ ಸೇಂದಿವನ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಈ ಸೇಂದಿವನದ ಕನ್ಸೆಪ್ಟ್ ಏನು ಉದ್ದೇಶ, ಅವರು ಚರ್ಚೆ ಮಾಡಬಹುದು. ತಾಲೂಕಲ್ಲಿದೆ ಅಂತ ಸ್ವಲ್ಪ ಅದಕ್ಕೂ ವಿವರಣೆ ಕೊಡಿ. ಅಧ್ಯಕ್ಷರೇ, ಒಂದು ನಿಮಿಷ. ಇದು ಈ ಸೇಂದಿವನ ಯಾವ ಖಾತೆಯಲ್ಲಿತ್ತು ಇದುವರೆಗೂ? ಅಬ್ಕಾರಿ ಖಾತೆಯಲ್ಲಿತ್ತು ಅದು? ಆ ಜಾಗ ಅಬ್ಕಾರಿ ಖಾತೆಗೆ ಸೇರಿತ್ತೋ ರೆವಿನ್ಯೂ ಜಾಗಕ್ಕೆ ಸೇರಿತ್ತೋ ಅಂತೇಳಿ ಹೇಳಿ ಅದನ್ನು ಸ್ಪಷ್ಟಪಡಿಸುವಂಥದ್ದು ಅವಶ್ಯಕತೆ ಇದೆ. ಸೇಂದಿವನ ಅಂತೇಳಿ ಹೇಳಿ ಸೇರಿಸಿದ್ರೆ ಯಾಕೆ ಸೇಂದಿಯಲ್ಲಿ ತೆಗಿತಿಲ್ಲ? ಪ್ರಶ್ನೋತ್ತರ ಅಲ್ಲ, ಇದಕ್ಕೆ ಸಂಶೋಧನೆ ಮಾಡೋ ಒಂದು ದಿವಸ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಕೊಡಿ. ಈಗ ಮೊದಲು ಅವ್ರಿಗೆ ಉತ್ತರ ಕೊಟ್ಬಿಡ್ತೇನೆ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡುವ. ಇಲ್ಲ, ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈಗ ಇದ್ರ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಿಲುವು ಇದೆ. ಅವರು ನನ್ನ ಬಳಿ ವೈಯಕ್ತಿಕವಾಗಿ ಸುಮಾರು ಬಾರಿ ಮಾತಾಡಿದ್ದಾರೆ, ಒಂದಲ್ಲ 4-6 ಬಾರಿ ನನ್ನ ಹತ್ರ ಮಾತಾಡಿದ್ದಾರೆ. ಅವರ ಬೇಡಿಕೆ ನಮಗೆ ಅರ್ಥ ಆಗುತ್ತೆ, ನಾನು ಅರ್ಥ ಆಗದೆ ಏನಿಲ್ಲ. ಆದರೆ ಮಾಡುವಾಗ ಈಗ ಅವರು ಹೇಳಿದ್ರು ಹಿಂದೆ ನಾವು ತೀರ್ಮಾನ ಮಾಡಿದೀವಿ ಅಂತ. ಬಹುಶಃ ಅವರು ಸಚಿವರಾಗಿದ್ದಾಗ ಏನ್ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನ ನಾನು ಓದ್ತೇನೆ. ಅಬ್ಕಾರಿ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಕೆಳಕಂಡ ಜಮೀನುಗಳನ್ನು ವರ್ಗ ಮಾಡಲು ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ 5 ಕಂಡೀಷನ್ ಹಾಕಿದ್ದಾರೆ. 5 ಕಂಡೀಷನ್ 100 ಎಕರೆಗಿಂತ ಮೊದಲು ಹೆಚ್ಚಿದ್ರೆ ಅದನ್ನ ಫಾರೆಸ್ಟ್ಗೆ ಕೊಡಬೇಕು, ಮೊದಲನೇ ಕಂಡೀಷನ್. ಎರಡನೇದು, ಲಭ್ಯವಿರುವ ಗ್ರಾಮಗಳಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನ ಸ್ಮಶಾನಕ್ಕೆ ಕಾದಿರಿಸಬೇಕು, 2ನೇ ಕಂಡೀಷನ್ನು. 3ನೇದು, ಪ್ರತಿಯೊಂದು ಗ್ರಾಮದಲ್ಲೂ ಸೇಂದಿವನ ಜಮೀನನ್ನು ಗಮನದಲ್ಲಿಟ್ಕೊಂಡು ಆಶ್ರಯ ಯೋಜನೆ, ಮೊರಾರ್ಜಿ ದೇಸಾಯಿ ನವೋದಯ ವಸತಿ ಶಾಲೆ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ ಸ್ಮಶಾನ ಉದ್ದೇಶಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಕಟ್ಟಡ, ಆರೋಗ್ಯ ಕೇಂದ್ರ, ಬಸ್ ನಿಲ್ದಾಣ ಉದ್ದೇಶಗಳಿಗಾಗಿ
ಕನಿಷ್ಠ 10ರಿಂದ 50 ಎಕರೆಯನ್ನ ಮೀಸಲಿಡುವುದು, ಇದು 3ನೇ ಕಂಡೀಷನ್. 4ನೇದು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೋಮು ಗಲಭೆಗಳ ಪ್ರಕರಣಗಳಲ್ಲಿ ಸಂತ್ರಸ್ತರಾದ ಜನರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆದು ಸಂತ್ರಸ್ತರಾದ ಕುಟುಂಬಗಳಿಗೆ ಕನಿಷ್ಠ 100 ಎಕರೆ ಜಮೀನನ್ನು ಉದ್ದೇಶಕ್ಕಾಗಿ ಮೀಸಲಿರಿಸುವುದು. ಇದು 4ನೇ ಕಂಡೀಷನ್. 5ನೇ ಕಂಡೀಷನ್ನು, ಇದೆಲ್ಲ ಆದ್ಮೇಲೆ ಭೂರಹಿತ ಹಾಗೂ ಅತಿ ಸಣ್ಣ ಹಿಡುವಳಿದಾರರು 90ಕ್ಕೆ ಹಿಂದಿನಿಂದಲೂ ಬಗರುಕುಂ ಸಾಗುವಳಿ ಮಾಡಿರುವ ಜಮೀನನ್ನು ಸ್ವಂತ ಇಳುವಳಿ ಜಮೀನನ್ನಾಗಿ ಸೇರಿದಂತೆ 5 ಎಕರೆ ಮಿತಿಗೆ ಒಳಪಟ್ಟು ಸಕ್ರಮಗೊಳಿಸುವುದು. ಇದು 5th ಕಂಡೀಷನ್. ಈ ಕಂಡೀಷನ್ಸ್ ಪ್ರಕಾರ ಹೋದ್ರೆ ಯಾಕೆ ಈಗ ಮತ್ತೊಂದು ಕಮಿಟಿ ಮಾಡಿದಿರಿ ಅಂತ ಕೇಳ್ತಾರೆ. ನಾನು ಇದನ್ನೇ ಯಥಾವತ್ತಾಗಿ ನಾನು ಸರ್ಕ್ಯುಲೇಟ್ ಮಾಡಬಹುದು. ಇದು 2003ರಲ್ಲಿ ಆಗಿರೋ ಆದೇಶ, ಯಾಕೆ ಗೊಂದಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಯಥಾವತ್ತಾಗಿ ನಾನು ಕಳಿಸ್ಕೊಟ್ರೆ ಆಗೋ ಕೆಲಸನೂ ಆಗೋದಿಲ್ಲ. ಅದು ನನ್ನ ಭಾವನೆ. ಹಾಗಾಗಿ ಒಂದ್ ನಿಮಿಷ ದಯಮಾಡಿ 2001ರಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಅದನ್ನ ಹೇಳಿ. 2003 5 ಆದೇಶಗಳಾಗಿದೆ. 2001ರಲ್ಲಿ ನಾನು ಕ್ಯಾಬಿನೆಟ್ ಕೂತಾಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಏನು ಅದನ್ನ ಓದಿ ಮೊದಲು. ಮಾನ್ಯ ಅಧ್ಯಕ್ಷರೇ, 2001ರ ಸಂಪುಟ ತೀರ್ಮಾನದ ಅನ್ವಯ ಇಶ್ಯೂ ಆಗಿರುವ ಸರ್ಕಾರಿ ಆದೇಶ 3ರಲ್ಲಿ ಇಶ್ಯೂ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು 1ರಲ್ಲಿ, ಆರ್ಡರ್ ಇಶ್ಯೂ ಆಗಿದ್ದು 3ರಲ್ಲಿ. ಆಯ್ತು, ಬೇರೆ ಕೊಡಿ. ನಾನು ಚೆಕ್ ಕೇಳಿದೆ. 2001 ಅಂತಾನೆ ನಾನು ಹೇಳಿದ್ದು. ರೆಕಾರ್ಡ್ಸ್ ಅಲ್ಲಿ 2003 ನಮ್ಗೆ ಸಿಕ್ಕಿದೆ. ಈ ರೀತಿಯಾಗಿ ಕೊಡಿ, ನನಗೂ ಕಾಪಿ ಕೊಡಿ, ನಾನು ನೋಡ್ತೇನೆ, ಅದನ್ನ ಚೆಕ್ ಮಾಡಿಸ್ತೇನೆ ಅಧ್ಯಕ್ಷರೇ. ಎನಿವೆ 2003 ಈ ತರ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ಈ ತರ ಹೋದ್ರೆ ಏನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಮಾಡಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಮಿಟಿಯನ್ನ ಮಾಡಿದ್ದೇವೆ. ಇದನ್ನ 2001 ಎಲ್ಲ ತಗೊಂಡು ಸ್ವಲ್ಪ ಸರಳೀಕರಣ ಮಾಡಿ ಸಹಾಯ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಯಾರ್ದು ಪೆಂಡಿಂಗ್ ಅರ್ಜಿ ಇದೆ ಅದನ್ನ ಪರಿಗಣಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಆದ್ರೆ ಮಾಡೋವಾಗ ನಾವು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. 2ನೇದು ಶೇಂದಿವನ ಅಂದ್ರೆ ಹಿಂದೆ ಅವರೇ ಹೇಳಿದಾಗೆ ಈ ಶರ ಇಳಿಸ್ಲಿಕ್ಕೆ ಅಂದ್ರೆ ಇದಿದ್ದಾಗ ಯಾವುದು ಎಂಡ ಇದ್ದಾಗ ಅವುಗಳನ್ನ ಇಳಿಸ್ಲಿಕ್ಕೆ ಆ ಕುಲ ಕಸುಬು ಇತ್ತು. ಕೆಲವರು ಅದೇ ಕಸುಬನ್ನ ನಂಬ್ಕೊಂಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಪ್ರದೇಶವನ್ನ ಕಾದಿರಿಸಿ ಅಲ್ಲಿ ಈಚಲು ಶೇಂದಿವನ ಅಥವಾ ಈಚಲು ವನ ಅಂತ 2 ಪದ ಬಳಕೆ ಮಾಡ್ತಾರೆ. ಅಲ್ಲಿ ಅವರು ಬೆಳಿಗ್ಗೆ ಅದೇ ಗೊತ್ತಲ್ಲ, ರಾತ್ರಿ ಕಟ್ಟಿ ಬೆಳಿಗ್ಗೆ ಶೇಂದಿ ಇಳಿಸುವಂತಹದ್ದು, ಅದನ್ನ ಮಾರಿ ಜೀವನ ಮಾಡ್ಕೊಡ್ಲಿಕ್ಕೆ ಅಂತ ಕಾದಿರಿಸಿದ್ರು. ಆದ್ರೆ ಆ ವೃತ್ತಿ ನಾವು ಬ್ಯಾನು ಮಾಡಿದ್ದೇವೆ. ಆ ವೃತ್ತಿನೂ ಹೊರಟೋಯ್ತು. ಹೋದ್ಮೇಲೆ ಇವೆಲ್ಲ ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಎಲ್ಲ. ಇದನ್ನ ಬೇರೆ ಪಬ್ಲಿಕ್ ಪರ್ಪಸಸ್ಗೂ ನಾವು ಕೊಟ್ಬಿಟ್ಟಿದ್ದೇವೆ. ಸೊ ಇದು ಶೇಂದಿವನದ ಮೂಲ ಹಿನ್ನೆಲೆ. ಅದು ಹಿಂದೆ ಕಂದಾಯ ಜಮೀನ್ ಆಗಿದ್ರೂ ಕೂಡ ಇದನ್ನ ಅಬ್ಕಾರಿ ಇಲಾಖೆ ಸುಪರ್ದಿಗೆ ವಹಿಸಲಾಗಿತ್ತು. ಅದನ್ನ ವಾಪಸ್ಸು ಸರ್ಕಾರಕ್ಕೆ ತೆಗೆದುಕೊಳ್ಳುವಂತ ಅಂದ್ರೆ ಕಂದಾಯ ಇಲಾಖೆಗೆ ತೆಗೆದುಕೊಳ್ಳುವಂತ ತೀರ್ಮಾನನೂ ಕೂಡ ಹಿಂದೆ ಆಗಿದೆ. ಸೊ ಇಷ್ಟು ತಮ್ಮ ಕೇಳಿದ ಪ್ರಶ್ನೆಗಳಿಗೆ. ಆದ್ರೆ ನಾನು 2001 ತೆಗೆಸಿ ನೋಡ್ತೇನೆ. ನನ್ನ ಹತ್ರ ಇರೋದು 2003 ಗವರ್ಮೆಂಟ್ ಆರ್ಡರ್ ಸಿಕ್ಕಿದೆ. 1 ತಗೊಳ್ತೇನೆ. ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸಭಾಧ್ಯಕ್ಷರೇ, 2001ರಲ್ಲಿ ಸಚಿವ ಸಂಪುಟದಲ್ಲಿ ನಾನೇ ಇದ್ದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ತದನಂತರ 2003ವರೆಗೂ 5-6 ಆದೇಶಗಳಾಗ್ತದೆ. 2001ರ ಆದೇಶದ ಪ್ರಕಾರ, ಸಚಿವ ಸಂಪುಟದ ಆದೇಶ ಪ್ರಕಾರ ಕಂದಾಯ ಇಲಾಖೆಗೆ ಎಲ್ಲ 1,24,000 ಎಕರೆ ಭೂಮಿ ವರ್ಗಾವಣೆ ಆಗ್ತದೆ. ಇದು ಪಾಣಿನ ಅಪ್ಡೇಟ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಶೇಂದಿವನ ಅಂದ್ರೆ ಏನು ಅಂತೇಳಿ ಅರ್ಥ ಆಗಿಲ್ಲ. ಈಗ ಬಹಳಷ್ಟು ಜನ ಅನುಮಾನ ವ್ಯಕ್ತಪಡ ಸರ್ ರೀತಿಯಲ್ಲಿ ಶೇಂದಿವನ ಅಂದ್ರೆ ಏನು, ಶೇಂದಿವನ ಅಂದ್ರೆ ಆ ಶೇಂದಿವನ ಅಂತೇಳಿ ಗೊತ್ತಿರೋದು ನನ್ನ ಒಬ್ಬರಿಗೇನೆ. ಈಗ ಶೇಂದಿವನ ಈ ಭೂಮಿಯನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ ಹಿನ್ನೆಲೆಯಲ್ಲೇ ನಾನು ಶಾಸಕನಾಗಿದ್ದು ಮತ್ತು ದಯಮಾಡಿ ನಾನು ಹೇಳ್ತೀನಿ, ಈಗ 50, 53, 57 ಅಪ್ಲಿಕೇಶನ್ಗಳಿದೆ. ಆದಷ್ಟು ಬೇಡ 1-2 ತಿಂಗಳೊಳಗಾಗಿ 1 ತಿಂಗಳೊಳಗಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಕಮಿಟಿ ಮುಂದೆ ಬರ್ತಾ ಇಲ್ಲ, ಒಂದು ರೆಕಾರ್ಡ್ ಆಗ್ತಾ ಇಲ್ಲ. ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತಾರೆ. ಏನು ಆನ್ಲೈನ್ ಫೀಡ್ ಆಗೋದು? ಮ್ಯಾನ್ಯುಯಲ್ ಅಪ್ಲಿಕೇಶನ್ ಹಾಕಿದ ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದೆಲ್ಲ. ಈ ನಮ್ಮ ಅವಧಿ ಇರ್ತಕ್ಕಂಥದ್ದು 2.5 ವರ್ಷ, ಅಷ್ಟೊಳಗಾಗಿ ಮುಗಿಬೇಕಾಗ್ತದೆ. ದಯಮಾಡಿ ಸೂಚನೆ ಕೊಟ್ಟು ನಾಳಿದ್ದಲೇ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ
ಅಧ್ಯಕ್ಷರೇ ಓಕೆ ಅಧ್ಯಕ್ಷರೇ 2001 ಆದೇಶ ಈ ರೀತಿ ಇದೆ. 23/8/2001 ಅಬಕಾರಿ ಇಲಾಖೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.